ಗೋಲ್ಡ್ ಲೇಡಿ ರನ್ಯಾ ರಾವ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಾರಿ ರನ್ಯಾಳ ಮತ್ತಷ್ಟು ಸಂಗತಿಗಳು ರಿವೀಲ್ ಆಗ್ತಾ ಇದೆ. ಕ್ರೈಮ್ ಪಾರ್ಟ್ನರ್ ರನ್ಯಾ ಬಗ್ಗೆ ತರುಣ್ ರಾಜ್ ಹಾಗಾದ್ರೆ ಹೇಳಿದ್ದೇನು ಅಧಿಕಾರಿಗಳ ಮುಂದೆ? ದುಬೈ ವ್ಯವಹಾರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ರಿವೀಲ್ ಮಾಡಿದ್ದಾನೆ. ರನ್ಯಾಳ ದುಬೈ ವ್ಯವಹಾರವನ್ನ ತರುಣ್ ರಾಜ್ ಬಿಚ್ಚಿಟ್ಟಿದ್ದಾನೆ. ದುಬೈ ಮಾತ್ರ ಅಲ್ಲ, ಬ್ಯಾಂಕಾಕ್ ಕಥೆಯನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಈ ರನ್ಯಾ ರಾವ್ ಆಪ್ತ ಸ್ನೇಹಿತ, ಬಿಸ್ನೆಸ್ ಪಾರ್ಟ್ನರ್, ಕ್ರೈಮ್ ಪಾರ್ಟ್ನರ್ ತರುಣ್ ರಾಜ್ ಮಾಡಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ತರುಣ್ ರಾಜ್ ಅಲಿಯಾಸ್ ವಿರಾಟ್, ಈತ ಕೂಡ ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದ, 2-3 ಸಿನಿಮಾ ಮಾಡಿದ್ದ. ಈಕೆಯ ಜೊತೆಗೆ ನಂಟಿರುವಂತಹ ಕಾರಣಕ್ಕೆ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ರು. ಹಾಗಾದ್ರೆ ತನಿಖಾಧಿಕಾರಿಗಳ ಮುಂದೆ ತರುಣ್ ಹೇಳಿದ್ದೇನು ನೋಡ್ತಾ ಹೋಗೋಣ. ರನ್ಯಾ ನಾನು ಕಾಲೇಜು ದಿನಗಳಿಂದಲೇ ಸ್ನೇಹಿತರಾಗಿದ್ವಿ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾನೆ. ನಾವು ಸಿನಿಮಾದಿಂದ ಸ್ನೇಹ ಶುರುವಾಗಿದ್ದಲ್ಲ, ಕಾಲೇಜಿನಿಂದಲೇ. ಇಬ್ಬರೂ ಕೂಡ ಸೇರಿ ದುಬೈನಲ್ಲಿ ಒಂದು ಕಂಪನಿಯನ್ನು ಓಪನ್ ಮಾಡಿದ್ವಿ. ದುಬೈನಲ್ಲಿ ಚಿನ್ನವನ್ನು ಆಮದು ಮಾರಾಟ ಮಾಡುವಂತಹ ವ್ಯವಹಾರದ ಕಂಪನಿ ಅದಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ತರುಣ್ ರಾಜ್ ಕೊಟ್ಟಿದ್ದಾನೆ. ವೀರಾ ಡೈಮಂಡ್ಸ್ ಟ್ರೇಡಿಂಗ್ LLC ಕಂಪನಿ ಅನ್ನುವಂತಹ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ದಾನೆ. 50-50 ಪಾಲುದಾರಿಕೆಯಲ್ಲಿ ದುಬೈನಲ್ಲಿ ಕಂಪನಿಯನ್ನು ತೆರೆದಿದ್ವಿ ಎನ್ನುವಂತಹ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ದುಬೈ ವ್ಯವಹಾರದಲ್ಲಿ ರನ್ಯಾ ಏಕೈಕ ಹೂಡಿಕೆದಾರರಾಗಿದ್ದರು. ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿಯೇ ಹಣವನ್ನು ಪೇ ಮಾಡಲಾಗ್ತಾ ಇತ್ತು. ಒಮ್ಮೆ ಡೀಲರ್ ಚಿನ್ನವನ್ನು ಸಪ್ಲೈ ಮಾಡಿದರೆ 1.7 ಕೋಟಿ ಮೋಸ ಹೋದ್ವಿ ಅನ್ನುವಂತಹ ಪೂರೈಸ್ದೇನೆ, ಅಂದರೆ ಚಿನ್ನ ಸಪ್ಲೈ ಮಾಡ್ದೇನೆ 1.5 ಕೋಟಿ ರೂಪಾಯಿ ಮೋಸ ಆಗಿತ್ತಂತೆ. ಅಷ್ಟು ಹಣವನ್ನು ರನ್ಯಾ ಭಾರತದಿಂದ ಹವಾಲಾ ಮೂಲಕದ ವ್ಯವಸ್ಥೆ ಮೂಲಕ ತರಿಸ್ಕೊಂಡಿದ್ಲು ಅನ್ನುವಂತಹ ವಿಚಾರ ಪ್ರಸ್ತಾಪಿಸಿದ್ದಾನೆ. ರನ್ಯಾ ತನ್ನ ಕುಟುಂಬ ಸಂಪರ್ಕದಿಂದ ಡೀಲರ್ಗಳ ಪರಿಚಯ ಇದೆ. ಜಿನಿವಾ ಮತ್ತು ಬ್ಯಾಂಕಾಕ್ನಲ್ಲೂ ಕೂಡ ಡೀಲರ್ಗಳ ಕಾಂಟ್ಯಾಕ್ಟನ್ನು ಈ ನಟಿ ರನ್ಯಾ ರಾವ್ ಹೊಂದಿದ್ದಾಳೆ. ಡೀಲರ್ಗಳಿಂದ ರನ್ಯಾ ರಾವ್ ಚಿನ್ನವನ್ನು ಖರೀದಿಸ್ತಾ ಇದ್ಲು. ಕಸ್ಟಮ್ಸ್ ಬಳಿ ನನ್ನ ಹೆಸರಿನಲ್ಲಿ ಡಿಕ್ಲರೇಷನ್ ಅನ್ನು ಕೊಡಿಸ್ತಾ ಇದ್ಲು. ಜೆನಿವಾಗೆ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಡಿಕ್ಲರೇಷನ್ ಅನ್ನು ಪಡೆದುಕೊಳ್ತಾ ಇದ್ಲು. ರನ್ಯಾ ಯಾವಾಗಲೂ ಕೂಡ ನನ್ನ ಹೆಸರಿನಲ್ಲಿಯೇ ಡಿಕ್ಲರೇಷನ್ ಅನ್ನು ಪಡೆದುಕೊಳ್ತಾ ಇದ್ಲು ಅನ್ನುವಂತಹ ವಿಚಾರ ಕೂಡ ಪ್ರಸ್ತಾಪಿಸಿದ್ದಾನೆ. ನನ್ನ ಬಳಿ ಅಮೆರಿಕಾದ ವೀಸಾ ಇತ್ತು. ಏಪ್ರಿಲ್ 2024ರಿಂದ ಜಿನಿವಾ ಅಥವಾ ಬ್ಯಾಂಕಾಕ್ನಿಂದ ಚಿನ್ನವನ್ನು ಖರೀದಿ ಮಾಡಲಾಗಿದೆ. HDFC ಬ್ಯಾಂಕ್ ಮೂಲಕ ಕಂಪನಿಯನ್ನು ಸ್ಥಾಪಿಸಲಿಕ್ಕೆ ರನ್ಯಾ 8ರಿಂದ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಾಳೆ ಅನ್ನುವಂತಹ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ರನ್ಯಾಳ ಕ್ರೈಮ್ ಪಾರ್ಟ್ನರ್ ಏನಿದ್ದಾನೆ ಈ ತರುಣ್ ರಾಜ್, ಈತನ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳಿ, ಜೊತೆಗೆ ರನ್ಯಾಳಿಗೆ ಮತ್ಯಾವ ಸಂಕಷ್ಟವನ್ನು ತಂದೊಡ್ಬಹುದು ಈತನ ಸ್ಟೇಟ್ಮೆಂಟ್ ಅಂತ? ಪ್ರೇಮ್, ಜಿನಿವಾದ ಅಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ರನ್ಯಾರವರ ಕ್ರೈಮ್ ಪಾರ್ಟ್ನರ್ ಆಗಿರುವಂಥ ತರುಣ್ ರಾಜ್ ಅವರ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ವಿಚಾರಣೆ ವೇಳೆ ಒಂದಷ್ಟು ಸ್ಫೋಟಕವಾದ ಹೇಳಿಕೆಗಳನ್ನು ಆತ ನೀಡಿದ್ದಾನೆ ಅನ್ನುವಂಥ ವಿಚಾರಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈತ ಹೇಳಿರುವಂಥ ಹೇಳಿಕೆ, ರನ್ಯಾರಾವ್ ಮತ್ತು ನಾನು ಇಬ್ಬರು ಕೂಡ ಸ್ನೇಹಿತರಾಗಿದ್ವಿ, ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿದ್ವಿ. ದುಬೈನಲ್ಲಿ ಚಿನ್ನ ಆಮದು ಮಾರಾಟದ ಒಂದು ಕಂಪನಿಯನ್ನು ಕೂಡ ಪ್ರಾರಂಭ ಮಾಡಿದ್ವಿ ಅನ್ನುವಂಥ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥದ್ದು. ನಾವಿಬ್ಬರೂ ಕೂಡ ಕಂಪನಿ ಪ್ರಾರಂಭ ಮಾಡಿ 50-50 ಅನುಪಾತದಲ್ಲಿ ನಾವು ಹಂಚಿಕೆ ಮಾಡಿಕೊಳ್ಳುವ ಒಂದು ಅಗ್ರಿಮೆಂಟ್ ಕೂಡ ನಾವು ಮಾಡ್ಕೊಂಡಿದ್ವಿ ಅನ್ನುವಂಥ ವಿಚಾರಗಳು ಕೂಡ ಹೇಳಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಈತ ಜಿನಿವಾ ಬ್ಯಾಂಕಾಕ್ನಿಂದ ಚಿನ್ನ ಖರೀದಿ ಮಾಡಿರುವಂಥ ವಿಚಾರಗಳನ್ನು ಕೂಡ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಎಲ್ಲ ಹೇಳಿಕೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ಒಂದು ಅಂದರೆ ಕ್ರೈಮ್ ಪಾರ್ಟ್ನರ್ ಆಗಿರುವಂಥ ತರುಣ್ ರಾಜ್ ಅವರ ಈ ಹೇಳಿಕೆ ರನ್ಯಾ ಅವರಿಗೆ ದೊಡ್ಡ ಸಂಕಷ್ಟಕ್ಕೆ ದೂಡುತ್ತೆ ಅನ್ನುವಂಥದ್ದು ಬಹಳ ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಾ ಹೋಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ರನ್ಯಾ ರಾವ್ ಅವರು ಈ ಪ್ರಕರಣದಿಂದ ನನ್ನದೇನು ಪಾತ್ರ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ಲು. ಆದರೆ ಆತನ ಕ್ರೈಮ್ ಪಾರ್ಟ್ನರ್ ಹೇಳಿಕೆ ಏನಿದೆ ಆಕೆಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಹಿಂದೆ ಅಮೆರಿಕದ ವೀಸಾವನ್ನು ಇಟ್ಕೊಂಡು ನನ್ನದೇ ಹೆಸರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಡಿಕ್ಲರೇಷನ್ ಪಡೆದುಕೊಳ್ತಿದ್ಲು ಅನ್ನುವಂಥ ಮಾಹಿತಿ ಏನಿದೆ ಅದು ಎಲ್ಲ ಒಂದು ಕಡೆ ರನ್ಯಾ ರಾವ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.